ಇದು ನೀವು ನೋಡ್ತಾ ಇರ್ತಕ್ಕಂಥ ಈ ಜಾಗ ಇದು ನರಸೀಪುರ ಕೆರೆ, ಭಾಳ ಪುರಾತನವಾದಂತಹ ಕೆರೆ. ಈ ಕೆರೆಯಲ್ಲಿ ಮೊದಲು ಒಂದು STP ಪ್ಲ್ಯಾಂಟು ನಡೀತಾ ಇತ್ತು. ಅದನ್ನು BL ಸೊಸೈಟಿಯವರು ನಡೆಸ್ತಾ ಇದ್ದರು. ನಂತರ ಈ ಭಾಗಕ್ಕೆ ಅಂಡರ್ಗ್ರೌಂಡ್ ಡ್ರೈನೇಜ್ ಬಂದ ಮೇಲೆ STP ಪ್ಲ್ಯಾಂಟು ರದ್ದಾಯಿತು, ಅಂದರೆ ಸ್ಥಗಿತ ಆಯಿತು. ಆ ಜಾಗ ಇವತ್ತು ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರುತ್ತೆ. ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗ್ಬೇಕು ಈ ಲ್ಯಾಂಡು. ಈ BWSSP ಅವರಿಂದ ಯಾರೋ ಒಬ್ಬರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡು ಇಲ್ಲಿ ಒಂದು ನಂದಿನಿ ಬೂತನ್ನು ಪ್ರಾರಂಭ ಮಾಡಲಿಕ್ಕೆ ಈ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಈ ಜಾಗ ಇದು ಪಬ್ಲಿಕ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಪ್ರಾಪರ್ಟಿನೇ ಹೊರತು BWSSP ಪ್ರಾಪರ್ಟಿ ಅಲ್ಲ. ಈ BWSSP ಅಧಿಕಾರಿಗಳು ಇವರು ಕೊಟ್ಟಿರ್ತಕ್ಕಂಥ ಈ ಪರವಾನಗಿ ಏನಿದೆ ಇದು ಶುದ್ಧ ತಪ್ಪು ಮತ್ತು ಜನಗಳನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಇವರದ್ದು ಅಲ್ಲದ BWSSP ಅವರದ್ದು ಅಲ್ಲದ ಜಮೀನಲ್ಲಿ ಇವರು ಪರ್ಮಿಷನ್ ಕೊಡಲಿಕ್ಕೆ ಇವ್ರಿಗೆ ಅವಕಾಶನೇ ಇಲ್ಲ. ಆದ್ದರಿಂದ ನಾವು ಇದನ್ನು ಸ್ಥಳೀಯ ನಮ್ಮ ನರಸೀಪುರದ ಮುಖಂಡರು ಮತ್ತು ನಮ್ಮ ವಿದ್ಯಾರಣ್ಯಪುರದ ಮುಖಂಡರು ಮತ್ತು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಾಗರಿಕರು ಮತ್ತು ಎಲ್ಲ ನಮ್ಮ ಟೆಂಪೋ ಓನರ್ಸು ಎಲ್ಲ ಬಿಸ್ನೆಸ್ನವರೆಲ್ಲ ಸೇರಿಕೊಂಡು ಇದನ್ನು ನಾವು ತಡೀತಾ ಇದ್ದೀವಿ. ಯಾಕೆ ಅಂತಂದರೆ ಇದು ಸರ್ಕಾರಿ ಸ್ವತ್ತು, ಸರ್ಕಾರಿ ಜಮೀನು. ವಿದ್ಯಾರಣ್ಯಪುರ ಮೇಯ್ನ್ ರೋಡ್ಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಈ ಪ್ರಾಪರ್ಟಿನ ಯಾವ ಕಾರಣಕ್ಕೂ ಕೂಡ ನಾವು ಬೇರೆ ಯಾರೋ ಖಾಸಗಿ ವ್ಯಕ್ತಿಗಳು ಬಂದು ಇದನ್ನು ಕಬ್ಜಾ ಮಾಡ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ಇದು ನಮ್ಮ ಹಕ್ಕು. ಇಲ್ಲಿಯ ಸ್ಥಳೀಯ ಎಲ್ಲ ಮುಖಂಡರುಗಳು, ನರಸೀಪುರ, ವಿದ್ಯಾರಣ್ಯಪುರ ಮತ್ತು ಇಲ್ಲಿಯ ವರ್ತಕರು ಕೂಡ, ವ್ಯಾಪಾರಸ್ಥರು, ವರ್ತಕರು, ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಇದನ್ನು ತಡೀತಾ ಇದ್ದೀವಿ. ಇದು ಸರ್ಕಾರಿ ಜಾಗ. ಈ ಸರ್ಕಾರಿ ಜಾಗದಲ್ಲಿ ಬೇರೆ ಯಾವುದೇ ಅನೈತಿಕ ಆರ್ಥಿಕ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಮಳಿಗೆಗಳನ್ನು ಇಲ್ಲಿ ಕಟ್ಟೋದಕ್ಕೆ ಬಿಡೋದಿಲ್ಲ. ಇದು ಬೇಕಾದರೆ ಸರ್ಕಾರ ತಗೊಳ್ಳಿ. ಸರ್ಕಾರ ಜನೋಪಯೋಗಿ ಯಾವುದೇ ಕಟ್ಟಡಗಳನ್ನು ಸರ್ಕಾರಕ್ಕೆ ಸಂಬಂಧಪಟ್ಟದನ್ನು ಕಟ್ಟಲಿ, ಬೇಕಾದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಕಟ್ಟಡನ ಕಟ್ಟಲಿ. ಆದರೆ ಯಾವುದೋ ಒಂದು ವ್ಯಾಪಾರ ದೃಷ್ಟಿನಲ್ಲಿ ಯಾರೋ ವ್ಯಾಪಾರೀಕರಣ ಮಾಡಲಿಕ್ಕೋಸ್ಕರ ನಾವು ಈ ಜಾಗವನ್ನು ನಾವು ಬಿಡೋದಿಲ್ಲ. ಇದು BWSSP ಅವ್ರ ಜಾಗ ಅಲ್ಲವೇ ಅಲ್ಲ. ಇದು ಕೆರೆ ಅಭಿವೃದ್ಧಿ ಪ್ರಾಧಿಕಾರದವ್ರ ಜಾಗ. ಇದು ಈ ಕೃಷ್ಣಪ್ಪ, ಮಾಜಿ ನಗರಸಭಾ ಸದಸ್ಯ.